ಗಾಂಜಾ ಮಾರಾಟ ಇಬ್ಬರ ಬಂಧನ. ದಾಂಡೇಲಿ ನಗರದ ಬೈಲ್ಪಾರಿನ ಐಪಿಎಂ ಗೇಟ್ ಹತ್ತಿರ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ನಗರ ಠಾಣಾ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಬಂಧಿಸಿದ ಘಟನೆ ಮಂಗಳವಾರ ನಡೆದಿದೆ. ಬಂಧಿತ ಆರೋಪಿಗಳಾದ ಬೆಳಗಾವಿ ಜಿಲ್ಲೆಯ ಸೊಲ್ಲಾಪುರ ನಿವಾಸಿ ವಾಸಿಂ ಇಸಾಕ್ ಮುಜಾವರ್ ವಯಸ್ಸು 27, ದಾಂಡೇಲಿಯ ಸುಭಾಸ್ ನಗರದ ನಿವಾಸಿ ಶಾನ್ವಾಜ್ ಇಮ್ತಿಯಾಜ್ ಶೇಖ್ ವಯಸ್ಸು 22 ಇವರುಗಳಾಗಿದ್ದು, ಬಂಧಿತರಿಂದ 60,000 ರೂಪಾಯಿ ಮೌಲ್ಯದ 1 ಕೆಜಿ 198 ಗ್ರಾಂ ಗಾಂಜಾ ಹಾಗೂ ಮಾರಾಟ ಮಾಡಿ ಬಂದ ನಗದು ರೂಪಾಯಿ 550 ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಸಿಪಿಐ ಜೈಪಾಲ್ ಪಾಟೀಲ್ ಇವರ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಪಿಎಸ್ಐ ಅಮೀನ್ ಸಾಬ್ ಅತ್ತಾರ್, ಕಿರಣ್ ಪಾಟೀಲ್, ಸಿಬ್ಬಂದಿಗಳಾದ ಇಮ್ರಾನ್ ಕಂಬಾರ್ ಗಣವಿ, ಕೃಷ್ಣ ಬೆಳ್ಳೂವರಿ, ಮೆಹಬೂಬ್ ಕಿಲ್ಲೆದಾರ್, ಶೇಷಪ್ಪ ಬಸವರಾಜ್, ತೇಲ್ಸಂಗ್ ಪ್ರಸನ್ನ ಕುಮಾರ್ ಇದ್ದರು.